ನಮಸ್ಕಾರ ಸ್ನೇಹಿತರೆ. ರಾಜಸ್ಥಾನ ವಿರುದ್ಧ ಎಸ್ಆರ್ಎಚ್ ಗೆದ್ದ ಬಳಿಕ ಫೈನಲ್ ತಲುಪಿದ ನಂತರ ಕ್ರಿಕೆಟ್ನ ದಿಗ್ಗಜ ಆಟಗಾರರು ಹೇಳಿದ್ದೇನು? ಎಸ್ಆರ್ಎಚ್ ತಂಡ ಫೈನಲ್ ತಲುಪಿದ ಬಳಿಕ ದೊಡ್ಡ ಹೇಳಿಕೆಗಳನ್ನ ನೀಡಿದ ಮಾಜಿ ಆಟಗಾರರು. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಆರ್ಆರ್ ವಿರುದ್ಧ ಎಸ್ಆರ್ಎಚ್ ಗೆದ್ದ ಬಳಿಕ ಕ್ರಿಕೆಟ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಹೌದು, ಚೆನ್ನೈನ ಚೇಪಾಕ್ ಅಂಗಳದಲ್ಲಿ ನಡೆದ ಕ್ವಾಲಿಫೈರ್ನ 2ನೇ ಪಂದ್ಯದಲ್ಲಿ ಎಸ್ಆರ್ಎಚ್ ತಂಡವು ಆರ್ಆರ್ ವಿರುದ್ಧ 36 ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಇದೀಗ ಐಪಿಎಲ್ನ ಫೈನಲ್ಗೆ ತಲುಪಿದೆ ಸ್ನೇಹಿತರೆ. ಇನ್ನು ಎಸ್ಆರ್ಎಚ್ ತಂಡವು ಫೈನಲ್ ಪಂದ್ಯದಲ್ಲಿ ಕೆಕೆಆರ್ ತಂಡವನ್ನ ಎದುರಿಸಲಿದೆ. ಅಂದಹಾಗೆ ಈ ಫೈನಲ್ ಪಂದ್ಯವು ಇದೇ ಮೇ 26ರಂದು ಅಂದ್ರೆ ನಾಳೆ ನಡೆಯಲಿದೆ ಸ್ನೇಹಿತರೆ. ಹೌದು, ಚೆನ್ನೈನ ಎಂಎ ಚಿದಂಬರಂ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಕ್ವಾಲಿಫೈರ್ನ 2ನೇ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಎಸ್ಆರ್ಎಚ್ ತಂಡವು ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 175 ರನ್ ಕಲೆ ಹಾಕಿತು ಸ್ನೇಹಿತರೆ. ಇದರೊಂದಿಗೆ ಕಪ್ ಗೆಲ್ಲಲು 176 ರನ್ಗಳ ಸುಲಭ ಗುರಿಯನ್ನ ಬೆನ್ನಟ್ಟಿದಂತ ಆರ್ಆರ್ ತಂಡವು 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು ಕೇವಲ 139 ರನ್ ಕಲೆ ಹಾಕಿ 36 ರನ್ಗಳ ಹೀನಾಯ ಸೋಲು ದಾಖಲಿಸಿತು ಸ್ನೇಹಿತರೆ. ಇನ್ನು ಇತ್ತ ಆರ್ಆರ್ ತಂಡದ ಪರ ಧ್ರುವ ಜುರೇಲ್ ಅವರು 35 ಎಸೆತಗಳಿಂದ 56 ರನ್ ಬಾರಿಸಿ ತಂಡಕ್ಕೆ ಆಸರೆಯಾಗಿ ನಿಂತರೂ ಕೂಡ ಅವರು ತಂಡವನ್ನ ಗೆಲುವಿನತ್ತ ಕೊಂಡೊಯ್ಯುವಲ್ಲಿ ವಿಫಲವಾದರು ಸ್ನೇಹಿತರೆ. ಇದರೊಂದಿಗೆ ಫ್ಯಾಟ್ ಕಮಿಂಗ್ಸ್ ನಾಯಕತ್ವದ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಐಪಿಎಲ್ ನ ಫೈನಲ್ಗೆ ಪ್ರವೇಶವನ್ನ ಪಡೆದುಕೊಂಡಿದೆ ಸ್ನೇಹಿತರೆ. ಇದೀಗ ಆರ್ಆರ್ ವಿರುದ್ಧ ಎಸ್ಆರ್ಎಚ್ ಗೆದ್ದ ಬಳಿಕ ಮಾತನಾಡಿರುವ ಕ್ರಿಕೆಟ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಏನೆಲ್ಲ ಹೇಳಿದ್ದಾರೆ ಅಂತ ನೋಡ್ತಾ ಬರೋದಾದ್ರೆ, ಹೈದರಾಬಾದ್ ತಂಡವು ಐಪಿಎಲ್ ನ ಫೈನಲ್ ತಲುಪಿದ ಬಳಿಕ ಮಾತನಾಡಿರುವ ಸಚಿನ್ ತೆಂಡೂಲ್ಕರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ. 2024ರ ಆವೃತ್ತಿಯಲ್ಲಿ ಎಸ್ಆರ್ಎಚ್ ತಂಡವು ಉತ್ತಮವಾದ ಪ್ರದರ್ಶನವನ್ನ ನೀಡುತ್ತಾ ಬಂದಿದೆ. ಇಲ್ಲಿವರೆಗೂ ಎಲ್ಲಾ ಪಂದ್ಯಗಳಲ್ಲಿಯೂ ಎಸ್ಆರ್ಎಚ್ ತಂಡವು ಉತ್ತಮವಾದ ಆಟವನ್ನ ಆಡಿದೆ. ಇದರ ಪರಿಣಾಮವಾಗಿ ಅವರು ಫೈನಲ್ ತಲುಪಿದ್ದಾರೆ. ಎಸ್ಆರ್ಎಚ್ ತಂಡದ ಬಳಿ ಫ್ಯಾಟ್ ಕಮಿಂಗ್ಸ್ ಅಂತಹ ಅನುಭವಿ ನಾಯಕರಿದ್ದಾರೆ. ಇವರ ನಾಯಕತ್ವವು ಎಸ್ಆರ್ಎಚ್ ತಂಡಕ್ಕೆ ಅನುಕೂಲವಾಗುತ್ತಿದೆ ಎಂದು ಸಚಿನ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ತೆಂಡೂಲ್ಕರ್ ಅವರು, ನನಗೆ ಖಂಡಿತವಾಗಿಯೂ ಅನಿಸುತ್ತಿದೆ ಎಸ್ಆರ್ಎಚ್ ತಂಡವು ಕಪ್ ಗೆಲ್ಲಲಿದೆ ಎಂದು ದೊಡ್ಡ ಹೇಳಿಕೆಯನ್ನ ಸಚಿನ್ ನೀಡಿದ್ದಾರೆ. ಮತ್ತು ಆರ್ಆರ್ ವಿರುದ್ಧ ಎಸ್ಆರ್ಎಚ್ ಗೆದ್ದ ಬಳಿಕ ಮಾತನಾಡಿರುವ ಗೌತಮ್ ಗಂಭೀರ್ ರವರು ಈ ರೀತಿಯಾಗಿ ಹೇಳಿದ್ದಾರೆ. ರಾಜಸ್ಥಾನ ರಾಯಲ್ಸ್ ತಂಡವು ಇಂದಿನ ಪಂದ್ಯದಲ್ಲಿ ನೀರಸ ಪ್ರದರ್ಶನವನ್ನ ನೀಡಿದೆ. ಆರ್ಸಿಬಿ ತಂಡ ಇಂದಿನ ಪಂದ್ಯದಲ್ಲಿ ಆಡಿದರೆ ಅವರಿಗಿಂತಲೂ ಉತ್ತಮವಾದ ಪ್ರದರ್ಶನವನ್ನ ನೀಡಬಹುದಾಗಿತ್ತು ಎಂದು ಗೌತಿ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಗಂಭೀರ್ ರವರು, ಆರ್ಆರ್ ತಂಡವು ಇಂದಿನ ಪಂದ್ಯದಲ್ಲಿ ಬ್ಯಾಟಿಂಗ್ ವಿಭಾಗದಲ್ಲಿ ಉತ್ತಮವಾದ ಆಟವನ್ನ ಆಡಿಲ್ಲ. ಇದೇ ತಂಡದ ಸೋಲಿಗೆ ದೊಡ್ಡ ಕಾರಣವಾಯಿತು ಎಂದು ಗೌತಮ್ ಗಂಭೀರ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಫೈನಲ್ ತಲುಪಿದ ಹೈದರಾಬಾದ್ ತಂಡಕ್ಕೆ ನನ್ನ ಅಭಿನಂದನೆಗಳು ಸಲ್ಲಿಸುತ್ತೇನೆ ಎಂದು ಗೌತಿ ಹೇಳಿದ್ದಾರೆ ಸ್ನೇಹಿತರೆ. ನೋಡಿದ್ರಲ್ಲ ಬಂಧುಗಳೇ, ಆರ್ಆರ್ ವಿರುದ್ಧ ಎಸ್ಆರ್ಎಚ್ ಗೆದ್ದು ಫೈನಲ್ ತಲುಪಿದ ಬಳಿಕ ಕ್ರಿಕೆಟ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.